ನಮಸ್ಕಾರ ಸ್ನೇಹಿತರೆ, 4 ಎಕರೆ ತೆಂಗಿನ ತೋಟದ ವಿವರಣೆ. ಹಚ್ಚ ಹಸಿರಿನಿಂದಿರುವಂಥ ಈ ತೆಂಗಿನ ತೋಟ ಸುಮಾರು 200 ಉತ್ತಮವಾಗಿ ಫಲ ಬಿಡ್ತಾ ಇರುವಂಥ ಮಧ್ಯ ವಯಸ್ಸಿನ ತೆಂಗಿನ ಮರಗಳು. ಬದುಗಳಲ್ಲಿ ಟೀಕ್ ಮರಗಳಿವೆ. ಇವುಗಳ ಸುತ್ತಳತೆ ಸುಮಾರು 3 ರಿಂದ 4 ಅಡಿ ಸುತ್ತಳತೆವರೆಗೂ ಕೂಡ ಇರುವಂಥದ್ದು. ಅಂತರ್ಬೆಳೆಯಾಗಿ ತರಕಾರಿ ಅಂದರೆ ಟೊಮೊಟೊವನ್ನು ಬೆಳೀತಾ ಇದ್ದಾರೆ. ಮಧ್ಯ ಬಾಳೆ ಕೂಡ ಹಾಕಿದ್ದಾರೆ. G9 ಬಾಳೆ ಅಂದರೆ ಪಚ್ಚ ಬಾಳೆ. ಈ ಜಮೀನಿಗೆ ಹದ್ದುಬಸ್ತಾಗಿದೆ, ನೇರವಾಗಿ ರಿಜಿಸ್ಟ್ರಿಗಿದೆ, ಫೆನ್ಸ್ ಹಾಕಿದ್ದಾರೆ. ಏನು ತಾವು ಅಲ್ಲೊಂದು ವಾಟರ್ ಟ್ಯಾಂಕ್ ನೋಡ್ತಾ ಇದ್ದೀರಾ, ಸುಮಾರು ಒಂದು 250 ಅಡಿಗಳಷ್ಟು ರಸ್ತೆ. ಇದು ಕೊಂಡ್ಕೊಂಡಿರುವಂಥ ರಸ್ತೆ, 20 ಅಡಿ ಅಗಲವಾದಂಥ ಕೊಂಡ್ಕೊಂಡಿರುವಂಥ ರಸ್ತೆ. ಜಮೀನು ಸ್ಕ್ವೇರ್ ಆಗಿದೆ. ಉದ್ದ ಎಷ್ಟಿದೆಯೋ ಅಗಲ ಕೂಡ ಅಷ್ಟೇ ಇದೆ. ಗ್ರಾಮದ ಪಕ್ಕದಲ್ಲೇ ಇರುವಂಥದ್ದು. ತಾವು ನೋಡ್ತಾ ಇರೋ ಆ ಮನೆಗಳಿರೋದೇ ಗ್ರಾಮ, ಅದೇ ಊರು. ತಾವು ನೋಡ್ತಾ ಇರೋ ಆ ಮನೆಗಳಿರುವ ಏನು ಕಾಣ್ತಾ ಇದೆ ಅದೇ ಗ್ರಾಮ. ಜಮೀನಿನಲ್ಲಿ ಓಡಾಡಲಿಕ್ಕೆ ಈ ಮಧ್ಯದಲ್ಲಿ ದಾರಿ ಬಿಟ್ಕೊಂಡಿರೋದು. ಇಲ್ಲಿಂದ 100 ಮೀಟರ್ ದೂರದಲ್ಲೇ ಒಂದು ಕೆರೆ ಇದೆ. ಹಾಗಾಗಿ ಇಲ್ಲಿನ ಜಲಮೂಲದ ಬಗ್ಗೆ ಒಂದು ಅಬುಡೆಂಟ್ ವಾಟರ್ ಸರ್ವಿಸ್. ಜಮೀನಿನ ತುಂಬೆಲ್ಲ ಹನಿ ನೀರಾವರಿಯನ್ನು ಅಳವಡಿಸಿದ್ದಾರೆ. ಅಂತರ ಬೆಳೆಯಲ್ಲಿ ಬೇಸಾಯ ಮಾಡ್ತಾ ಇರೋದ್ರಿಂದ ತೆಂಗಿನಲ್ಲೂ ಕೂಡ ಫಸಲು ತುಂಬ ಚೆನ್ನಾಗಿದೆ. ವೈಜ್ಞಾನಿಕವಾಗಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ವೈಜ್ಞಾನಿಕ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಸುಮಾರೊಂದು 300 ಎಕರೆ ದೊಡ್ಡ ಕೆರೆ ಇರೋದರಿಂದ ಜಲಮೂಲ ಅದ್ಭುತವಾಗಿದೆ. ಈ ಜಮೀನಿನಲ್ಲಿ 2 ಬೋರ್ವೆಲ್ಗಳಿದ್ದಾವೆ. 2 ಕೂಡ ರನ್ನಿಂಗ್ ಬೋರ್ವೆಲ್. ತರಕಾರಿ ಇಷ್ಟು ಅದ್ಭುತವಾಗಿ ಬೆಳೀಲಿಕ್ಕೆ ಮಣ್ಣು, ನೀರು, ವಾತಾವರಣ ತುಂಬ ಚೆನ್ನಾಗಿದೆ. ಸುಮಾರು 4 ಇಂಚು ನೀರಿದೆ ಅಂತ ಹೇಳಿದ್ದಾರೆ.
ತೋಟ ಅಂದರೆ ಹೀಗಿರಬೇಕು. ಏನು 5 ಲೇಯರ್ 7 ಲೇಯರ್ ಫಾರ್ಮ್ ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಇಲ್ಲಿ ಅಳವಡಿಕೆಯಾಗಿದೆ. ಇನ್ನೂ ಈಗ ಸದ್ಯಕ್ಕಿದು 3 ಲೇಯರ್ ಅಷ್ಟೇ ಇರೋದು, 7 ಲೇಯರ್ವರೆಗೂ ಅಳವಡಿಸ್ಬೋದಾಗಿದೆ. ಒಂದು ಕಡೆ ಎಲ್ಲ ಅಂಬು ಥರ ತರಕಾರಿಗಳು, ಬಾಳೆ, ಟೊಮೊಟೊ, ಹೂವಿನ ಬೆಳೆಗಳು ಎಲ್ಲ ರೀತಿ ಅಳವಡಿಸ್ಕೊಂಡಿದ್ದಾರೆ. ತೋಟ ಕೂಡ ಲಾಭದಾಯಕವಾಗಿದೆ. ಈ ಸುಂದರವಾದ ತೋಟ ಮಾರಾಟಕ್ಕೆ ಲಭ್ಯ ಇದೆ. ಆಸಕ್ತರು ಸಂಪರ್ಕಿಸಿ.